ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕಿ ಬೀಸ್ಟ್ ಮಾತಾಡ್ತೇನೆ. ವಿಷಯ ಏನು ಅಂದ್ರೆ, ಏನಪ್ಪ ಇದು 111 ದಿನ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಅಂತಾರೆ. ಒಂದೆರಡು ದಿನ ಮೈಂಟೈನ್ ಮಾಡೋದೇ ಕಷ್ಟ, ಹೆಂಗಪ್ಪ 111 ಡೇಸ್ ಮೈಂಟೈನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಾಯ್ತು. ಬಟ್ ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ ನೋಡಿ, ಪ್ರಪಂಚದಲ್ಲಿ ಯಾವುದು ನೀವು ಕುತ್ಕೊಂಡಿದ್ದ ಜಾಗಕ್ಕೆ ಹುಡ್ಕೊಂಡು ಬರಲ್ಲ. ಈ ರೀಲ್ಸ್ ನೋಡೋದು ಈಸಿ, ಬಟ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದು, ಲೈಫಲ್ಲಿ ಏನಾದರೂ ಅಚೀವ್ ಮಾಡೋದು ತುಂಬಾ 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 ಕಷ್ಟ ಸ್ನೇಹಿತರೆ. ಆ ಕಷ್ಟ ಇರೋದಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೆಸರು 111 ದಿನ ಹಾರ್ಡ್ ಚಾಲೆಂಜ್ ಡೇಸ್ ಅಂತ ಇಕ್ಕಿದ್ದೀನಿ. ಯಾಕಂದ್ರೆ ಯಾವುದು ಈಸಿಯಲ್ಲಿ ಲೈಫಲ್ಲಿ ಸಿಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕಷ್ಟ ಬಿಲ್ಲೇಬೇಕು. ಇವತ್ತಿಲ್ಲ ನಾಳೆ ನೀವು ಎದ್ದೊಳ್ಳೇಬೇಕು. ಇವಾಗ ಎದ್ದೋಳಿ, ಅದೇ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ಫಾಲೋ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನಂಬರ್ 1, 10ರಿಂದ 11 kg ನೀವು ಕಡಿಮೆ ಆಗಿರ್ತೀರಾ ಈ ಪ್ರೋಗ್ರಾಮ್ ಎಂಡ್ ಆಗುವಾಗ. ಅದ್ರ ಜೊತೆ ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ, ಮಸಲ್ ಬಿಲ್ಡ್ ಆಗಿರುತ್ತೆ, ಲೈಫಲ್ಲಿ ಸಖತ್ತಾಗಿ ಫೋಕಸ್ ಇರುತ್ತೆ. ಯಾಕಂದ್ರೆ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ, ತುಂಬಾ ಕ್ಲಾರಿಟಿ ಸಿಗುತ್ತೆ ಈ ಪ್ರೋಗ್ರಾಮ್ ಮಾಡುವಾಗ ನಿಮ್ಗೆ. ಮೂರನೇ ಪಾಯಿಂಟ್ ಏನಂದ್ರೆ ಬಂದ್ಬಿಟ್ಟು, ನನ್ನ ಫ್ರೀ ವರ್ಕೌಟ್ ಪ್ಲಾನ್ ಡಯಟ್ ಪ್ಲಾನ್ ನಿಮ್ಗೆ ಸಿಗುತ್ತೆ. ಅದರಿಂದ ರಿಸಲ್ಟ್ಸ್ ಬರೋದು ತುಂಬಾ ಈಸಿ ಆಗುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಪ್ರತಿಯೊಂದು ಯೋಚನೆ ಮಾಡಿ ಬರೆಯೋದೇನು ಇಲ್ಲ. ನಾಲ್ಕನೇ ಪಾಯಿಂಟ್ ಏನಂದ್ರೆ ಬಂದ್ಬಿಟ್ಟು, ಇದು ಈ ತರ ಒಂದು ಕನ್ಸಿಸ್ಟೆನ್ಸಿ ಕಮಿಟ್ಮೆಂಟ್ ಈ ಪ್ರೋಗ್ರಾಮ್ಗೆ ನೀವು ಕೊಟ್ರೆ, ನೀವು ಒಂದು ಸೂಪರ್ ಹ್ಯೂಮನ್ ಬೀಯಿಂಗ್ ಆಗ್ತೀರಿ ಸ್ನೇಹಿತರೆ. ಲೈಫಲ್ಲಿ ನೀವು ಮುಟ್ಟಿದೆಲ್ಲ ಸಕ್ಸಸ್ ಆಗುತ್ತೆ, ಅದ್ರಲ್ಲಿ ಎರಡು ಮಾತೇನು ಇಲ್ಲ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ನೀವು ರೆಡಿ ಇದ್ದೀರಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ರಿ. ಯಾಕಂದ್ರೆ ಎಂಡ್ ಆಫ್ ದಿ ಡೇ ಬಂದ್ಬಿಟ್ಟು ಕಷ್ಟ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಬಟ್ ನೀವು ಒಂದು ದಿನ ಮಿಸ್ ಮಾಡಿದಿರ ಫಾಲೋ ಮಾಡ್ಕೊಂಡು ಹೋದ್ರೆ ಇಷ್ಟು ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ರೆಡಿನಾ ನೀವು?